ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಸ್ತೆ ದುರಸ್ತಿಗೆ ಸಾರ್ವಜನಿಕರ ಆಕ್ರೋಶ. ಎಸ್, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಲಗತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯರಗಲ್ ಗ್ರಾಮದಿಂದ ಯರಗಲ್ ತಾಂಡಾ ಮಾರ್ಗವಾಗಿ ಮಾಲಗತ್ತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಭಾರಿ ಅನಾಹುತ ಸಂಭವಿಸಿದ. ನೋಡ್ರಿ ಸರ್, ಇದು ನೋಡ್ತಾ ಇರೋದು ದೃಶ್ಯ ಇದು ಎಲ್ಲ ಕಲ್ಪೆ ಕಾಮಗಾರಿ ಸರ್. ಇಲ್ಲಿ 1 ಲಕ್ಷದಿಂದ 1.5 ಲಕ್ಷ ಒಂದು ಎತ್ತಿದೆ ರೀ ಸರ್. ಅದು ಭಾರಿ ಅನಾಹುತ ಸಂಭವಿಸಿದ. ಹೌದು ವೀಕ್ಷಕರ, ಕಳಪೆ ಕಾಮಗಾರಿಯಿಂದ ರಸ್ತೆ ದುರಸ್ತಿ, ಸಾರ್ವಜನಿಕರಿಂದ ಗುಂಡಿ ತೋಡಿ ಎತ್ತನ್ನು ಬಚಾವ್ ಮಾಡಿರುವಂತ ದೃಶ್ಯವನ್ನ ಒಮ್ಮೆ ನೀವೇ ನೋಡಿ ವೀಕ್ಷಕರ. ಹೀಗೆ ಆದ್ರೆ ಮುಂದೆ ಸಾರ್ವಜನಿಕರ ಗತಿ ಏನು? ರಸ್ತೆಯ ಮಧ್ಯದಲ್ಲಿರುವ ಪೈಪ್ಲೈನ್ ಮೇಲ್ಭಾಗದ ಹಳ್ಳದ ಗುಂಡಿ ಕುಸಿದ ಪರಿಣಾಮ ಚಕ್ಕಡಿ ಬಂಡಿ ಕಟ್ಟಿಕೊಂಡು ಸಾಗುತ್ತಿದ್ದ ರೈತನ ಒಂದು ಎತ್ತು ಗುಂಡಿಯೊಳಗೆ ಬಿದ್ದು ಪ್ರಾಣಾಪಾಯದಿಂದ ಪಾರಾದ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ನೋಡ್ರಿ, ಎಲ್ಲ ಕಲ್ಪೆ ಕಾಮಗಾರಿ. ಈ ಕಂಟಿಗಳು ನೋಡ್ರಿ, ರೋಡ್ಗಳು ನೋಡಿ, ಇವು ದನಗಳು ಇಲ್ಲಿಂದ ನಮ್ಮ ಎತ್ತು ನಡ್ಕೊಂಡು ಹೋಯ್ತಂದ್ರೆ ಇವು ಹಳ್ಳ ಇದ್ದಾರಲ್ರಿ, ಗುಂಡಿಗಳು ಕಾಲಿಗೆ ಹತ್ತಿತ್ತಂದ್ರೆ ಅವೆಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕು ಸರ್. ಅವ್ರಿಗೆ ಇಲ್ಲಿ ದಾರಿ ಮೇಲೆ ಯರಗಲ್ನಿಂದ ಮಾಲ್ಗತ್ತಿ ದಾರಿಗೆ ಹೋಗ್ಬೇಕಂದ್ರೆ ಎಷ್ಟು ಡೇಂಜರಸ್ ದಾರಿ ಆಗಿದೆ ನೋಡ್ರಿ. ಇದು ನಮ್ಮಂಥವ್ರು ಏನು ಕೇಳಕ್ಕೆ ಹೋದ್ರೆ ಮಾಡ್ತೀವಿ, ಮುಂದಿನ ವಾರ ಮಾಡ್ತೀವಿ, ಮುಂದಿನ ತಿಂಗಳು ಬಂದು ಮಾಡ್ತೀವಿ ಎಲ್ಲ ಸುಳ್ಳು ಆಶ್ವಾಸನೆ ಹೇಳ್ತಾರೆ ನಮ್ಗೆ. ದಯವಿಟ್ಟು ಈ ರೋಡಿನ ದೃಶ್ಯ ನೋಡ್ಬೋದು. ಇದು ಮಾಲ್ಗತ್ತಿನಿಂದ ಯರಗಲ್ ಬರೋ ರಸ್ತೆ, ಇದು ಅದು ಯರಗಲ್ ತಾಂಡಾಗೆ ಬರೋ ರಸ್ತೆ. ಇದು ಈ ರಸ್ತೆ ಮುಂದೆ ನಾನಾ ಹಳ್ಳಿಗಳಿಗೆ ಸಿಗ್ತಾವ್ರಿ. ಮುಂದೆ ಮಾಲ್ಗತ್ತಿ, ರಾವೂರು, ಶಾಬಾದ್, ಕಲಬುರಗಿಗೂ ಹೋಗ್ತಾ ರಸ್ತೆ ಇದು. ಎದರಿಂದ ಅಲ್ಲಿ ಮಾಲ್ಗತ್ತಿ, ಇಲ್ಲಿ ಒಂದು ಹಿಡೇಶ್ವರ ದೇವಸ್ಥಾನ ಇದೆ ಎದುರುಗಡೆ. ಇದು ನೋಡಿ ಸರ್, ಕಂಟಿಗಳು ಹೇಗಿವೆ ನೋಡ್ರಿ. ಇದು ನಮ್ಮ ಚಿತ್ತಾಪುರ ತಾಲೂಕಿನ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಯರಗಲ್ ಗ್ರಾಮ ಹಾಗೂ ಯರಗಲ್ ತಾಂಡ ಹಾಗೂ ಮಾಲ್ಗತ್ತಿ ಹೋಗುವ ರಸ್ತೆ ಇದು. 2019ರಲ್ಲಿ ರಸ್ತೆ ಮಂಜೂರುವಾಗಿದೆ. ಲಾಕ್ಡೌನ್ ಸಮಯದಲ್ಲಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಹೋದವರು ಇನ್ನೂವರೆಗೆ ಬ್ರಿಡ್ಜ್ ಮತ್ತು ರಸ್ತೆ ನಿರ್ಮಾಣ ಮಾಡಲು ಮರಳಿ ಬರಲೇ ಇಲ್ಲ ಸ್ವಾಮಿ. ಗುಂಡಿಯಲ್ಲಿ ಎತ್ತು ಬಿದ್ದ ಘಟನೆಯ ವೇಳೆ ಸ್ಥಳೀಯರ ತಕ್ಷಣದ ನೆರವಿನಿಂದ ಎತ್ತನ್ನು ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಲಾಯಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದ್ರೆ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಇದೇ ರೀತಿಯ ಅಪಾಯಗಳು ಮರುಕಳಿಸುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆ ಯರಗಲ್ ತಾಂಡಾ ಹಾಗೂ ಮಾಲಗತ್ತಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ. ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪ್ರತಿದಿನ ಇದೇ ರಸ್ತೆಯನ್ನು ಅವಲಂಬಿಸುತ್ತಿದ್ದಾರೆ. ರಸ್ತೆ ಮಧ್ಯ ಉಂಟಾಗಿರುವ ಕುಸಿತದಿಂದ ವಾಹನ ಸಂಚಾರಕ್ಕೂ ಕೂಡ ತೀವ್ರ ತೊಂದರೆ ಉಂಟಾಗಿದ್ದು ಅಪಘಾತದ ಭೀತಿ ಹೆಚ್ಚಾಗಿದೆ. ಈ ಘಟನೆ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರದಲ್ಲಿ ನಡೆದಿರುವುದರಿಂದ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ದುರಸ್ತಿ ಕಾರ್ಯ ಕೈಗೊಂಡು ಸಾರ್ವಜನಿಕರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಸ್ತೆಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ತಕ್ಷಣವೇ ರಸ್ತೆ ಕುಸಿತವನ್ನ ಸರಿಪಡಿಸಿ ಸಂಚಾರಕ್ಕೆ ಯೋಗ್ಯವಾಗುವಂತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಸ್ಥಳದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ರು.
ಇದು ಮಾಲ್ಗತ್ತಿನಿಂದ ಯರಗಲ್ ಗ್ರಾಮ ಯರಗಲ್ ತಾಂಡಕ್ಕೆ ಬರೋ ರಸ್ತೆ. ಇವತ್ತು ಸ್ವಲ್ಪ ಹೊತ್ತು ಮೊದಲು ಇಲ್ಲಿ ಒಂದು ಎತ್ತು ಸಿಗಿ ಬಿದ್ದಿತ್ತು ನಡು ರಸ್ತೆಯಲ್ಲಿ. ಬಂಡಿ ಮತ್ತು ಎತ್ತುಗಳು ತೊಗೊಂಡು ಹೋಗ್ತಾ ಇದ್ರು. ಅದು ಒಂದು ಸ್ವಲ್ಪ ತೆಗ್ಗು ಬಿದ್ದಿದ್ದು. ತೆಗ್ಗೊಳಗೆ ಏನದ ಬಂಡಿ ಎತ್ತಿಂದ ಕಾಲು ಹೋಗಿಸಿ ಸೀದಾ ಡೈರೆಕ್ಟ್ ತಳಗೆ ಹೋಗ್ಯದ. ಅದು ಇವೆಲ್ಲ ವಿಡಿಯೋ ಮಾಡಿದ್ರಿ ನಾವು. ದಯವಿಟ್ಟು ನಮ್ಮ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕ್ಷೇತ್ರ ಇದು ಬ್ರಿಡ್ಜ್ ನೋಡಿ. ಇದು ಬ್ರಿಡ್ಜ್ ಯಾವ ಥರ ಆಗಿದೆ ನೋಡಿ ಸರ್. ಇದು ಎಷ್ಟೋ ವರ್ಷ ಮೊದಲು ಮಾಡಿದರು. ಇದಕ್ಕೂ ಎಲ್ಲ ಕಲ್ಪೆ ಕಾಮಗಾರಿ ಆಗಿದೆ. ಇಲ್ಲಿ ರೋಡ್ ಅದಲ್ಲ, ಈ ರೋಡಿನ ಮೇಲೆ ಮುರುಮ್ ಹಾಕಿಲ್ಲ, ಕರಿ ಮಣ್ಣು ಹಾಕಿದ್ದಾರೆ. ಕೆಂಪು ಮುರುಮ್ ಹಾಕಿ ಹಳ್ಳ ಹಾಕಿ ಅವು ಆ್ಯಕ್ಚುಲಿ ನೋಡಿದ್ರೆ ಡಾಂಬ್ರೀಕರಣ ಆಗಬೇಕಿತ್ತು. ಡಾಂಬ್ರೀಕರಣ ಆಗಿಲ್ಲ. ಇದಕ್ಕೆ ಭಾಳ ವರ್ಷ ಆಯ್ತು, 7-8 ವರ್ಷ ಆಯ್ತು. ಇವೆಲ್ಲ ಮಳೆ ಬಂತಂದ್ರೆ ಎಲ್ಲ ಮಣ್ಣು ಅದ. ಇದು ರೋಡಿನ ತಳಗೆ ಮಣ್ಣು ಅದ. ಮಣ್ಣು ನೋಡ್ರಿ ಈ ಥರ ನೋಡ್ರಿ ಮಣ್ಣು ಯಾವ ಥರ ಹಾಕಿದ್ರೆ ಬ್ರಿಡ್ಜಿಗೆ. ಈ ಬ್ರಿಡ್ಜ್ ನೋಡ್ರಿ, ಬ್ರಿಡ್ಜಿಗೆ ಹೋಗ್ಬೇಕಂದ್ರೆ ಏನೇನು ಮೇಂಟೆನೆನ್ಸ್, ಇದಕ್ಕೆ ರೋಡಿನ ಏನು ಮೇಂಟೆನೆನ್ಸ್ ವರ್ಕ್ ಇದೆ, ಆ ಮೇಂಟೆನೆನ್ಸ್ ವರ್ಕ್ ಎಲ್ಲ ಹಳ್ಳ ಬೇಕು, ಮುರುಮ್ ಬೇಕು. ಇಲ್ಲಿ ಏನಿಲ್ಲ ಇದಕ್ಕೆ ಬ್ರಿಡ್ಜಿಗೆ. ಇದು ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಇದು ಟ್ಯಾಕ್ಟ್ರಿ ಇಲ್ಲಿಂದ ಎಬ್ಬೇಕಂದ್ರೆ ನೋಡ್ರಿ ಯಾವ ಥರ ಇದೆ ರೀ ಸರ್. ಈ ಥರ ನೋಡ್ರಿ ಟ್ಯಾಕ್ಟ್ರಿ ಯಾವ ಥರ ಎಬ್ಬೇಕು. ಇಲ್ಲಿಂದ ಲೋಡ್ ಗಾಡಿ ಎಬ್ಲಕ್ ಆಗಂಗಿಲ್ಲ. ಬಂಡಿಗಳು ಎತ್ತುಗಳು ಹಿಂಗೆ ಎಬ್ಲಕ್ ಆಗಂಗಿಲ್ಲ. ಇಲ್ಲಿ ಮೊನ್ನೆ ಒಂದು ಬಂಡಿ ಎತ್ತುಗಳು ಬಿದ್ದದಿಲ್ಲಿ ಸೈಡಿಗೆ. ಈ ನೋಡ್ರಿ, ಈ ದೃಶ್ಯ ನೋಡ್ರಿ, ಇದು ಯಾವ ಥರ ಆಗಿದೆ. ಎಲ್ಲ ಕಲ್ಪೆ ಕಾಮಗಾರಿ ಆಗಿದೆ. ದಯವಿಟ್ಟು PWD ಅಧಿಕಾರಿಗಳು ಯಾರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಆಯ್ತು ನಾವು ಬರ್ತೀವಿ, ಮುಂದಿನ ವಾರ ಮಾಡ್ತೀವಿ, ಮುಂದಿನ ತಿಂಗಳು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು ಆಶ್ವಾಸನೆ ಹೇಳ್ತಾರೆ ಮತ್ತು ಹೋಗಿಬಿಡ್ತಾರೆ. ಇದು ನೋಡ್ರಿ ಯಾವ ಥರ ಬ್ರಿಡ್ಜ್ ಆಗಿದೆ ನೋಡ್ರಿ ಸರ್. ಇದು ಟ್ಯಾಕ್ಟ್ರ್ ಇಲ್ಲಿ ನೋಡ್ರಿ, ಈ ಟ್ಯಾಕ್ಟ್ರಿ ಎಬ್ಲಕ್ ಆಗಲ್ಲ, ಬಂಡಿ ಎಬ್ಲಕ್ ಆಗಲ್ಲ ಇಲ್ಲಿ. ಇದು ನೋಡ್ರಿ, ಇದು ಬ್ರಿಡ್ಜ್ ನೋಡ್ರಿ ಯಾವ ಥರ ಶಿಳೆದ್ರಿ. ಇದು ತಾವು ನೋಡ್ಬೋದು ಸರ್ ದೃಶ್ಯ. ಅದು ಯಾವ ಥರ ಶಿಳೆ ನೋಡ್ರಿ. ಇದು ಯಾವಾಗ ಬೀಳ್ತದೋ, ಯಾವಾಗ ಲೋಡ್ ಗಾಡಿ ಹಿಂಗೆ ಎಬ್ಬ ಮೇಲೆ ಬರ್ತದೆ, ಯಾವಾಗ ಬೀಳ್ತದೆ ಗೊತ್ತಿಲ್ಲ. ಭಾಳ ಡೇಂಜರಸ್ ಐತೆ ಸರ್ ಇದು ನೋಡ್ರಿ. ಇದು ನೋಡಿ ಯಾವ ಥರ ಕ್ರ್ಯಾಕ್ ಆಗಿದೆ. ಇದು ತಳಗಡೆಯಿಂದ ನೀವು ಆ ಸೈಡಿಂದ ನೋಡ್ಬೇಕಂದ್ರೆ ಹಿಂಗೆ ಪೂರ ಡೊಂಕ ಆಗಿದೆ ಬ್ರಿಡ್ಜ್. ಇದು ಒಂದು ಸೈಡ್ ಹಿಂಗೆ ಬಗ್ಗದಂಗೆ ಆಗ್ಯದ. ದಯವಿಟ್ಟು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. PWD ಸರಿ, ನಾನು ನಿನ್ನೇನು ಮಾತಾಡೀನಿ ಸಾಹೇಬ್ರೆ. ಇಲ್ಲಿ ರೋಡಿನ ಈ ಥರ ಆಗಿದೆ. ಊರಾಗನ ಸಮಸ್ಯೆ ಇದೆ. ನಾಲಿ ಇಲ್ಲ, ಏನಿಲ್ಲ. ಕೆಲವು ಊರಾಗ ನಾಲಿ ಬಂದವ, ತಾಂಡದಾಗ ನಾಲಿ ಬಂದಿಲ್ಲ. ಈ ಥರ ಕೇಳಿದ್ರೆ ಆಯಿತು ನಾವು ಮಾಡ್ತೀವಿ, ಯಾರು ಜೈ ಸಾಬ್ರು ಇದ್ದಾರೆ ಅಂತ ಜೈ ಸಾಬ್ರು ಬಂದು ಸರ್ಚ್ ಮಾಡ್ತೀವಿ. ಈ ಥರ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾರು ಬಂದು ಮಾಡ್ತಾ ಇಲ್ಲ. ಯರಗಲ್ ಗ್ರಾಮದಲ್ಲಿ ನಾಲಿ ಬಂದವು, ಯರಗಲ್ ತಾಂಡದಲ್ಲಿ ನಾಲಿ ಬಂದಿಲ್ಲ. ಅದ್ರ ಬಗ್ಗೆನೇ ನಾವು ಗಮನಕ್ಕೆ ತಂದೀವಿ. ಎಲ್ಲ ಮಾಡಿ ನಮ್ಮ PDOದವ್ರಿಗೂ ಮಾತಾಡೀವಿ. PDOದವ್ರಿಗೂ ಕಾಲ್ ಮಾಡ್ತೀವಿ. PDOದವ್ರಿಗೆ ಕಾಲ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಅವ್ರು ಬೇಕಂತ. ಮತ್ತು ನಮ್ಮ ನಂಬರ್ ಬ್ಲಾಕಿಗೆ ಆಗಿಬಿಡ್ತಾರೆ ನಾವು ಕಾಲ್ ಮಾಡಿದ್ರೆ. ನಾವು ಇದ್ರ ಬಗ್ಗೆ ಏನು ಕೇಳಬೇಕಂದ್ರೆ ನಮ್ಮ ನಂಬರ್ ಬ್ಲಾಕಿಗೆ ಹಾಕ್ತಾರೆ PDO ಮೇಡಮ್ ಅವರು. ನಮ್ಮ ಮಾಲ್ಗತ್ತಿ ಗ್ರಾಮ ಪಂಚಾಯತಿ ಬರ್ತದೆ, ಯರಗಲ್ ಗ್ರಾಮ ಮತ್ತು ಯರಗಲ್ ತಾಂಡದ. ಈ ಥರ ನೋಡ್ರಿ ಯಾವ ಥರ ಬ್ರಿಡ್ಜ್ ಇದೆ ತಾವು ನೋಡ್ಬೋದು ಸರ್. ಇದು ನೀವು ಒಂದು ಸಲ ದೂರಿಂದ ನೋಡ್ಬೇಕಂದ್ರೆ, ಒಂದು ಸಲ ಸ್ವಲ್ಪ ನಾವು ದೂರಿಂದ ದೃಶ್ಯ ನೋಡ್ಬೇಕಂದ್ರೆ ಹಿಂಗೆ ಬ್ರಿಡ್ಜ್ ಹಿಂಗೆ ನೋಡ್ರಿ ಡೊಂಕ ಆಗಿದ್ರಿ, ಡೊಂಕ ಕಾಣಿಸ್ತಾರೆ. ಇದು ಯಾವುದನ್ನು ಲೋಡ್ ಗಾಡಿ ಬಂಡಿ ಬಂತಂದ್ರೆ ಇದು ಯಾವಾಗ ಬೀಳ್ತದೋ, ಏನು ಬೀಳ್ತದೋ ಇದು ಗ್ಯಾರಂಟಿ ಇಲ್ಲ. ಎಲ್ಲ ಕಲ್ಪೆ ಕಾಮಗಾರಿ ಆಗಿದೆ. ಇದು ನಮ್ಮ ಯಾರ ಕ್ಷೇತ್ರ ಇಲ್ಲ, ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕ್ಷೇತ್ರ, ಗೃಹ ಸಚಿವರ ಕ್ಷೇತ್ರ ಇದು. ದಯವಿಟ್ಟು ನಮ್ಮ ಖರ್ಗೆ ಸಾಹೇಬ್ರೆ ನಾವು ದಯವಿಟ್ಟು ಇದು ರೋಡ್ ಮಾಡಿಕೊಡ್ರಿ. ಭಾಳ ವರ್ಷದಿಂದ ಇದು ರೋಡ್ ಭಾಳ ಪೆಂಡಿಂಗ್ ಇದೆ. ಇಲ್ಲಿ ಎತ್ತುಗಳು ನಡೆಗೆ ಬರ್ತಾ ಇಲ್ಲ. ಒಂದೊಂದು ಎತ್ತಿನ ಬೆಲೆ 1.5 ಲಕ್ಷದಿಂದ 2 ಲಕ್ಷ ಇದೆ. ಇಲ್ಲಿ ಹಳ್ಳಗಳು ಕಾಲಿಗೆ ಒಂದು ಹಳ್ಳ ಹತ್ತಿತ್ತಂದ್ರೆ ಅದು ಎತ್ತು ಮಿನಿಮಮ್ 10 ರಿಂದ 15 ದಿನಗಳು ಮನೆಗೆ ಇರಬೇಕಾಗ್ತದೆ. ಕೆಲಸ ಆಗಂಗಿಲ್ಲ. ಇಲ್ಲಿ ನೋಡ್ರಿ ಹಳ್ಳಗಳು ಯಾವ ಥರ ಇದೆ ಅಂತ ನಾವು ನೋಡ್ಬೋದು ಸರ್. ಈ ಹಳ್ಳಗಳು ನೋಡ್ರಿ, ಗುಂಡಿಗಳು ಕಾಲಿಗೆ ಒಂದು ಪೆಟ್ಟು ಹತ್ತಿತ್ತಂದ್ರೆ ಅವು ಎತ್ತು ಮನೆಯಿಂದ 10 ರಿಂದ 20 ದಿನ ನಡೆಯಲ್ಲ ಸರ್. ಅದು ದಯವಿಟ್ಟು ನಮ್ಮ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ತಾವು ದಯವಿಟ್ಟು ಇದು ಗಮನ ಕೊಡ್ರಿ. ನಮ್ಮ ಯರಗಲ್ ಗ್ರಾಮ ಯರಗಲ್ ತಾಂಡ ಕಡೆ ಗಮನ ಕೊಡ್ರಿ. ಇದು ರೋಡ್ ನೋಡ್ರಿ ಸಾಹೇಬ್ರೆ, ದಯವಿಟ್ಟು ನಾವು ರೋಡ್ ಮಾಡಿಕೊಡ್ರಿ. ಯಾವ ಕ್ಷೇತ್ರ ಇಲ್ಲ, ನಮ್ಮ ಖರ್ಗೆ ಸಾಹೇಬ್ ಕ್ಷೇತ್ರ, ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕ್ಷೇತ್ರ ಇದು. ಗೃಹ ಸಚಿವರಾದ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕ್ಷೇತ್ರ ಇದು. ದಯವಿಟ್ಟು ಸಾಹೇಬ್ರೆ ಇಲ್ಲಿ ಬಂದು ನೀವು ನೋಡ್ರಿ. ನಮ್ಮ ಯರಗಲ್ ಗ್ರಾಮಸ್ಥರು ಭಾಳ ಬಡವರು ಇದ್ದಾರೆ. ಇಲ್ಲಿ ಹೊಲಕ್ಕೆ ಹೋಗ್ಬೇಕಂದ್ರೆ ಬಂಡಿ ತಗೊಂಡು ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಸರ್. ಇಲ್ಲಿ ಬಂಡಿ ಈ ಸೈಡಿನ ಟ್ರ್ಯಾಕ್ಟರ್ ಎಬ್ಬಲ್ಲ, ಬಂಡಿ ಎಬ್ಬಲ್ಲ. ಆ ಸೈಡಿನಲ್ಲಿ ಬಂಡಿ ಎಬ್ಬಲ್ಲ, ಟ್ರ್ಯಾಕ್ಟರ್ ಎಬ್ಬಲ್ಲ. ನಾವು ಇದ್ರ ಬಗ್ಗೆ ನಾವು ಎಲ್ಲ ಹೇಳಿವಿ. ಗ್ರಾಮ ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟಿವಿ ನಾವು PDO ಮೇಡಮ್ ಈ ಥರ ಆಗಿದೆ, ಸ್ವಲ್ಪ ಸಮಸ್ಯೆ ಇದೆ, ದಯವಿಟ್ಟು ಬಂದು ಮಾಡ್ಬೇಕಂತ ಹೇಳಿವಿ. ಆಯ್ತು ಮಾಡ್ತೀವಿ, ಬಜೆಟ್ ಇಲ್ಲ, ಇದು ಇಲ್ಲ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಖರ್ಗೆ ಸಾಹೇಬ್ರೆ ನಾವು ರೋಡ್ ಮಾಡಿಕೊಡ್ಬೇಕಂದು ನಾವು ನಿಮಗೆ ತಿಳಿಸ್ತಾ ಇದ್ದೀನಿ. ನಮಸ್ಕಾರಗಳು. ಹಾಗೂ ಈ ಥರ ನೋಡ್ರಿ ಬ್ರಿಡ್ಜಿಗೆ ಏನು ಸಪೋರ್ಟ್ ಬೇಕು, ಸೈಡಿಗೆ ನಾವು ಯಾವ ಸಪೋರ್ಟ್ ಇಲ್ಲ ಸರ್. ಇದಕ್ಕೆ ತಾವು ನೋಡ್ಬೋದು ಕಾಮಗಾರಿ ಆಗಿದೆ. ತಾವೆಲ್ಲ ನೋಡ್ಬೋದು ಸರ್ ದೃಶ್ಯ. ಇದು ತೊಳಗೆ ಮಣ್ಣು ಮತ್ತು ಮುರು ಮದ್ರಿ. ಇದ್ರ ಮೇಲೆ ಹಳ್ಳ ಇಲ್ಲ. ಹಳ್ಳ ಮೇಲೆ ಡಾಮರ್ ಬರಬೇಕಿತ್ತು. ಅವರು ಕಾಂಟ್ರಾಕ್ಟರ್ ಇದು ಕೆಲಸನೇ ಬಿಟ್ಟು ಹೋಗ್ಬಿಟ್ಟು
ಸರ್ ಅರ್ಧ ಕೆಲಸ ಮಾಡಿ ಬಿಟ್ಟು ಡಾಂಬರೀಕರಣ ಆಗಿಲ್ಲ ಇದಕ್ಕೆ. ನೋಡ್ರಿ ಬ್ರಿಡ್ಜ್ ಅಂದ್ರೆ ಯಾವ ಥರ ಕಲ್ಪೆ ಕಾಮಗಾರಿ ನೋಡ್ಬೋದು ಸರ್. ಇದು ನೋಡ್ರಿ ಈಗ ಯಾವ ಥರ ನೋಡಿ ಸರ್. ಈಗ ಬ್ರಿಡ್ಜ್ ಐತಿ, ಕಾಲಮ್ ಐತಿ, ಈ ಥರನೇ ಹಿಂಗೆ ಡೊಂಕೆದ್ರಿ ಬ್ರಿಡ್ಜ್. ಇದು ಹಿಂಗೆ ಲೆಫ್ಟ್ ಸೈಡಿಗೆ ಡೊಂಕ್ಯದ, ಆ ಸೈಡಿಗೆ ನೋಡ್ಬೇಕಂದ್ರೆ ಈಗ ಲೆಫ್ಟಿಗೆ ಡೊಂಕ್ಯದ, ಲೆಫ್ಟಿಗೆ ಈ ಸೈಡಿಗೆ ನೋಡ್ಬೇಕಂದ್ರೆ ಲೆಫ್ಟಿಗೆ ಡೊಂಕ್ಯದ್ರಿ. ಇದು ಯಾವಾಗ ಬೀಳ್ತದೋ ಏನು ಬೀಳ್ತದೋ ಗೊತ್ತಿಲ್ಲ ಸಾಹೇಬ್ರೆ. ದಯವಿಟ್ಟು ಇದಿಲ್ಲಿ ಹಾನಿಕಾರಿ ಯಾರಿಗೆ ಆಗ್ಬಾರ್ದು, ನಮ್ಮ ಯರಗಲ್ ಗ್ರಾಮಸ್ಥರಿಗೆ ಏನು ಆಗ್ಬಾರ್ದು. ಇಲ್ಲಿ ನಾಳೆಗೆ ಏನೇನು ಆಯ್ತು ಅಂದರೆ ನೀವೇ ಜವಾಬ್ದಾರಿ, ನೀವೇ ಕಾರಣ. ದಯವಿಟ್ಟು ಈ ಕಡೆ ನೋಡ್ಬೇಕು ಸರ್. ನಾವು ಇಲ್ಲಿ ನೋಡ್ರಿ ಈಗ ಚೀಪ್ ಮಣ್ಣು ಮುರುಮ ಹಳ್ಳ ಇಲ್ಲಿ ನೋಡಿ ಸರ್ ಯಾವ ಥರ ಇಲ್ಲ. ಇದಕ್ಕೂ ಸೇಫ್ಟಿ ಏನಿಲ್ಲ ರೀ ಸೈಡಿಂದ. ಇಲ್ಲಿ ಸೇಫ್ಟಿ ಏನಿಲ್ಲ ನೋಡಿ, ತಾವು ನೋಡ್ಬೋದು ಸರ್. ಇದು ನೋಡ್ರಿ ಇದಕ್ಕೆ ಸೇಫ್ಟಿ ಏನಿಲ್ಲ ರೀ. ಇದಕ್ಕೆ ಯಾವ ಥರ ಆಗಿದೆ ನೋಡ್ರಿ ಸರ್. ಇಲ್ಲಿ ಡೊಂಕ ಆಗಿದೆ ನೋಡ್ರಿ, ಅಲ್ಲಿ ಮುಂದೆ ಹಿಂಗಾದ, ಇಲ್ಲಿ ಔಟರ್ ಹಿಂಗಾಗಿದೆ. ಅದು ಮಣ್ಣು ನೋಡ್ರಿ ಯಾವ ಥರ ಇದೆ, ಕರಿ ಮಣ್ಣ ನೋಡ್ರಿ. ಇಲ್ಲಿ ಇದಕ್ಕೆ ಹಿಂಗೆ ಸೇಫ್ಟಿ ಸ್ಲೂಪ್ ಬೇಕ್ರಿ. ಇದಕ್ಕೆ ಸ್ಟೋನ್ ಸೋಲಿಂಗ್ ಬೇಕ್ರಿ. ಇಲ್ಲಿ ಕಲ್ಲಿಂಗ್ ಸೋಲಿಂಗ್ ಇರಬೇಕು, ಸೋಲಿಂಗ್ನೇ ಇಲ್ಲ. ಇದಕ್ಕೆ ಯಾರು ಕಾಂಟ್ರಾಕ್ಟ್ ಮಾಡಿಲ್ಲ, ಎಲ್ಲ ಕಲ್ಪೆ ಕಾಮಗಾರಿ ಮಾಡಿ ಬಿಟ್ಟು ಹೋಗಿದ್ದಾರೆ. ಈಗ ತಾನೇ ಆ ಕಾಂಟ್ರಾಕ್ಟರ್ ಎಲ್ಲಿಯಾನು ಗೊತ್ತಿಲ್ಲ ಇನ್ನು. ದಯವಿಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ದಯವಿಟ್ಟು ಇದು ನಮ್ಮ ರೋಡ್ ಮಾಡಿಕೊಡ್ಬೇಕು ಮಾಲ್ಗತ್ತಿರಿಂದ ಯರಗಲ್ ಗ್ರಾಮ ಹಾಗೂ ಯರಗಲ್ ತಾಂಡಾಗ. ಈಗ 13 ವರ್ಷ ಆಯಿತು ನಮ್ಮ ಯರಗಲ್ ತಾಂಡಾಗ ರೋಡೇ ಆಗಿಲ್ಲ. ಈಗ ತನ ಚಿತ್ತಾಪುರಿಂದ ಬರ್ಬೇಕಂದ್ರೆ ರೋಡ್ ಇಲ್ಲ ಯರಗಲ್ ತಾಂಡಕ್ಕೆ, ಇಲ್ಲಿ ಮಾಲ್ಗತ್ತಿನಿಂದ ಬರ್ಬೇಕಂದ್ರೆ ಯರಗಲ್ ತಾಂಡಕ್ಕೆ ರೋಡೇ ಇಲ್ಲ. ದಯವಿಟ್ಟು ಸಾಹೇಬ್ರೆ, ನಮ್ಮ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಇದು ನಮ್ಮದು ಕ್ಷೇತ್ರ, ಪ್ರಿಯಾಂಕಾ ಖರ್ಗೆ ಸಾಹೇಬ್ ಕ್ಷೇತ್ರ. ಇದು ದಯವಿಟ್ಟು ಇದು ನಮ್ಮ ರೋಡ್ ಮಾಡಿಕೊಡ್ಬೇಕು ಸರ್. ನೋಡ್ರಿ ಯಾವ ಥರ ಇದೆ, ನೀವು ದೃಶ್ಯ ನೋಡ್ಬೋದು ಸರ್. ಇದು ಬ್ರಿಡ್ಜ್ ನೋಡ್ರಿ ಯಾವ ಥರ ಇದೆ. ಇದು ಪ್ಲಾಸ್ಟರ್ನ ಆಗಿಲ್ಲ, ಏನಿಲ್ಲ ಬ್ರಿಡ್ಜಿಗೆ. ಇಲ್ಲಿ ಒಂದು ಸ್ಲೂಪ್ ಬೇಕ್ರಿ, ಸೋಲಿಂಗ್ ಬೇಕ್ರಿ, ಕಲ್ಲಿಂಗ್ ಸೋಲಿಂಗ್ನೇ ಇಲ್ರಿ. ಇದಕ್ಕೆ ಒಂದು ರೈಡ್ ಸ್ಟ್ಯಾಂಡ್ ಬರ್ತದೆ ಇಲ್ಲಿ, ಆ ಸ್ಟ್ಯಾಂಡ್ ಇಲ್ರಿ ಸರ್. ಇದು ನೋಡ್ರಿ ಯಾವ ಥರ ಇದ್ರೆ. ಇದು ಟ್ರ್ಯಾಕ್ಟರ್ ಹಬ್ಬಲ್ಲ, ಬಂಡಿ ಹಬ್ಬಲ್ಲ ಸರ್. ಇಲ್ಲಿ ನೋಡ್ರಿ ನೀವು, ಈಗ ಟ್ರ್ಯಾಕ್ಟರ್ ಬಂತಂದ್ರೆ ಮಾರಿ ಹಾಕೊಂಡು ನಿಂದಿರ್ತದೆ. ದನ್ನ ತಳಗೆ ಬಿತ್ತಂದ್ರೆ ಯಾರು ಸಾಯ್ತಾರೋ ಗೊತ್ತಿಲ್ಲ ಸರ್. ಇಲ್ಲಿ ದಯವಿಟ್ಟು ನಮ್ಮ ಖರ್ಗೆ ಸಾಹೇಬ್ರೆ ನಮ್ಮ ರೋಡ್ ಮಾಡಿಕೊಡ್ಬೇಕು ಸರ್. ಇದು ಎಲ್ಲ ಕಲ್ಪೆ ಕಾಮಗಾರಿ ಆಗಿದೆ ಸರ್. ಇದು ದಯವಿಟ್ಟು. ದೃಷ್ಟಿ ನ್ಯೂಸ್ ಸಂಪಾದಕರು ಬಾವಿಹಳ್ಳಿ ನಂದ್ಯಾನಾಯಕ್, ವರದಿ ಸಂಜಯ್ ಕಾರ್ತಿಕ್ ರಾಥೋಡ್, ದೃಷ್ಟಿ ನ್ಯೂಸ್, ಯಾರಗಲ್ ತಾಂಡಾ.